ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 14ನೆಯ ವಾಕ್ಯ. ನನಗಾದರೋ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಈ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ತಾನು ಹೆಚ್ಚಳ ಪಡುವುದು ಯೇಸುಕ್ರಿಸ್ತನ ಶಿಲುಬೆಯಲ್ಲಿ ಮಾತ್ರವೇ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅಪೊಸ್ತಲನಾದಂಥ ಪೌಲನನ್ನು ನೋಡುವಾಗ ಅವನಿಗೆ ಹೆಚ್ಚಳ ಪಡುವುದಕ್ಕೆ ಅನೇಕ ವಿಷಯಗಳಿದ್ದವು. ನೋಡುವಾಗ ಅವನು ಬಹಳ ಶ್ರೀಮಂತನು ಎಂಬುದಾಗಿ ಚರಿತ್ರೆ ಹೇಳುತ್ತದೆ. ಅದರ ನಂತರ ನೋಡುವಾಗ ಹುಟ್ಟಿನಿಂದಲೇ ಯಹೂದ್ಯನು, 8ನೇ ದಿವಸದಲ್ಲಿ ಸುನ್ನತಿಯಾದವನು, ಗಮಾಲಿಯನ ಪಾದದಲ್ಲಿ ಶಾಸ್ತ್ರಾಭ್ಯಾಸ ಮಾಡಿದವನು, ಅಷ್ಟೇ ಅಲ್ಲ ಅಧಿಕಾರಿಗಳ ಮಧ್ಯದಲ್ಲಿ ಪ್ರಭಾವ ಹೊಂದಿದವನು, ರೋಮನ್ ಪ್ರಜೆ, ಈ ರೀತಿಯಾಗಿ ಬಹಳಷ್ಟು ವಿಷಯಗಳಲ್ಲಿ ಹೆಚ್ಚಳ ಪಡುವುದಕ್ಕೆ ಅವನಿಗೆ ಆಸ್ಪದವಿದ್ದರೂ ಕೂಡ ಅದೆಲ್ಲವನ್ನು ಕಸವೆಂಬುದಾಗಿ ಎಣಿಸಿ ಅದೆಲ್ಲವನ್ನು ತಳ್ಳಿ ಹಾಕಿ ನಾನು ಹೆಚ್ಚಳ ಪಡುವುದಾದರೆ ಅದು ಒಂದೇ ಒಂದು ವಿಷಯದಲ್ಲಿ, ಅದು ಯೇಸುಕ್ರಿಸ್ತನ ಶಿಲುಬೆಯಲ್ಲಿ ಮಾತ್ರವೇ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ. ಯೇಸುಕ್ರಿಸ್ತನ ಶಿಲುಬೆಯೇ ಯಾಕೆ? ಕಾರಣ ಯೇಸುಕ್ರಿಸ್ತನ ಶಿಲುಬೆಯು ನಮಗೆ ದೇವರ ಶಕ್ತಿಯಾಗಿದೆ. ಕ್ರಿಸ್ತನ ಶಿಲುಬೆಯಲ್ಲಿ ನಾವು ಹೆಚ್ಚಳ ಪಡುವಾಗ ಕ್ರಿಸ್ತನು ಶಿಲುಬೆಯಲ್ಲಿ ನಮಗೋಸ್ಕರ ನೆರವೇರಿಸಿದಂಥ ಎಲ್ಲ ಕಾರ್ಯಗಳ ಪ್ರತಿಫಲವನ್ನ ನಾವು ಹೊಂದುತ್ತೇವೆ. ಆತನ ಮೂಲಕವಾಗಿ ನೀತಿವಂತರಾಗುತ್ತೇವೆ. ಆ ನೀತಿಯಿಂದ ಸಿಗುವಂತ ಫಲವನ್ನ ಹೊಂದುತ್ತೇವೆ. ಸೈತಾನನ ಮೇಲೆ ಜಯವನ್ನ ಹೊಂದಿದವರಾಗಿ ಮುಂದೆ ಸಾಗುತ್ತೇವೆ. ಹಾಗೆ ಕ್ರಿಸ್ತನ ಶಿಲುಬೆಯಲ್ಲಿ ನಾವು ಹೆಚ್ಚಳ ಪಡುವಾಗ ದೇವರ ಮೇಲಿರುವಂತ ನಂಬಿಕೆಯನ್ನ ಪ್ರಕಟಿಸುತ್ತೇವೆ. ಆತನ ನಮ್ಮ ಮೇಲೆ ತೋರಿದಂತ ಪ್ರೀತಿಯನ್ನ ಎತ್ತಿ ತೋರಿಸುತ್ತೇವೆ. ಆತನ ಸ್ವಭಾವ ನಮ್ಮಲ್ಲಿ ಕೂಡ ಇರುವಂತೆ ವಿಧೇಯತೆಯಿಂದ ನಡೆದುಕೊಳ್ಳುತ್ತೇವೆ. ಆತನ ಆಗ್ರಹಗಳನ್ನ ನೆರವೇರಿಸುವ ಹಾಗೆ ಜೀವಿಸುತ್ತೇವೆ. ಈ ರೀತಿಯಾಗಿ ಶಿಲುಬೆಯಲ್ಲಿ ಮಾತ್ರವೇ ಹೆಚ್ಚಳ ಪಡುವುದರಿಂದ ದೇವರ ಹೃದಯಕ್ಕೆ ಬಹಳ ಸಂತೋಷವನ್ನುಂಟು ಮಾಡುವಂತ ಜೀವಿತವನ್ನ ಜೀವಿಸಬಹುದು. ದೇವರ ಆಗ್ರಹಗಳನ್ನ ಆತನ ಬಲದಿಂದ ಪೂರ್ಣವಾಗಿ ನೆರವೇರಿಸಬಹುದು. ಇದುವೇ ಪೌಲನ ಜೀವಿತದಲ್ಲಿ ಅವನು ಅಷ್ಟು ಮಹಿಮೆಯಾದ ಸೇವೆಯನ್ನ ಮಾಡಿ ಅನೇಕ ಸಾವಿರಾರು ಜನರನ್ನ ಕ್ರಿಸ್ತನಿಗೋಸ್ಕರ ಆದಾಯ ಮಾಡುವಂತೆ, ಅನೇಕ ದೇಶಗಳನ್ನು ಕದಲಿಸುವಂತೆ ಅವನನ್ನ ಬಲವುಳ್ಳವನಾಗಿ ಸಮರ್ಥನಾಗಿ ಮಾಡಿದ್ದು. ಅವನ ಮೂಲಕವಾಗಿ ಅನೇಕ ರಾಜರುಗಳೇ ರಕ್ಷಣೆಗೆ ಬಂದರು. ರಾಜರುಗಳೇ ಕ್ರಿಸ್ತನ ಸುವಾರ್ತೆಯನ್ನ ಕೇಳಿದರು. ಈ ರೀತಿಯಾಗಿ ಬಲವಾದ ಕಾರ್ಯಗಳು ಅವನ ಮೂಲಕವಾಗಿ ನೆರವೇರಿತು. ಅದಕ್ಕೆ ಕಾರಣವೇ ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಇಟ್ಟಿದಂಥ ನಂಬಿಕೆ, ಅದರಲ್ಲಿ ತೋರಿದಂಥ ಹೆಚ್ಚಳ. ಈ ದಿವಸಗಳ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಶಿಲುಬೆಯಲ್ಲಿ ಹೆಚ್ಚಳ ಪಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಈ ಲೋಕದ ತುಚ್ಛವಾದಂತಹ ವಿಷಯಗಳು, ಹಣ, ಆಸ್ತಿ, ಸ್ಥಾನಮಾನಗಳು, ಸಿಗುವಂತ ಸ್ವಲ್ಪ ಗೌರವ, ಯಾರೋ ಏನೋ ಹೇಳುವಂತ ಸ್ವಲ್ಪ ಹೊಗಳಿಕೆಯ ಮಾತುಗಳು, ಇದನ್ನ ಹಿಂಬಾಲಿಸಿ ಇದರಲ್ಲಿ ದೊಡ್ಡಸ್ತಿಕೆಯನ್ನ ಹೆಚ್ಚಳವನ್ನ ತೋರಿಸುವುದಾದರೆ ಅದಕ್ಕಿಂತ ಮುಟ್ಟಾಳತನ, ಅದಕ್ಕಿಂತ ಮೂರ್ಖತನ ಬೇರೆ ಯಾವುದೂ ಕೂಡ ಇಲ್ಲ. ಆ ರೀತಿಯಾಗಿ ಹೆಚ್ಚಳ ಪಡುವಂತ ಯಾರೇ ಆಗಿದ್ದರೂ ಅವನು ದೇವರನ್ನ ಅಸಡ್ಡೆ ಮಾಡುತ್ತಾ ಇದ್ದಾನೆ. ಆ ಸಮಯದಲ್ಲಿ ಅವನು ಉಬ್ಬಿಕೊಳ್ಳುವಂತ ವಿಧವು ತಾನೇ ದೊಡ್ಡವನು, ತನಗಿಂತ ಯಾರು ಇಲ್ಲ ಎಂಬುದಾಗಿ ಆಲೋಚಿಸಿದಂತ ಸೈತಾನನ ಯೋಚನೆಯಾಗಿ ಬಿಡುತ್ತದೆ. ಅದರ ನಂತರ ನೋಡುವಾಗ ಪಾಪಗಳಿಗೂ, ದುಷ್ಕೃತ್ಯಗಳಿಗೂ, ಲೋಕದ ಆಡಂಬರಗಳಿಗೂ, ವ್ಯಾಮೋಹಗಳಿಗೂ ಅದು ಕಾರಣವಾಗಿ ಬಿಡುತ್ತದೆ. ಆದ್ದರಿಂದಲೇ ವಾಕ್ಯವು ಸ್ಪಷ್ಟವಾಗಿ ಹೇಳಿರುವಂಥದ್ದು ಉಬ್ಬಿನಿಂದ ದೊಬ್ಬು ಎಂಬುದಾಗಿ, ಕೆಳಗೆ ಬೀಳುವುದಕ್ಕೆ ಅದು ದೊಡ್ಡ ಒಂದು ಕಾರಣವಾಗಿ ಬದಲಾಗಿ ಬಿಡುತ್ತದೆ. ಆದ್ದರಿಂದ ನಿಮ್ಮಲ್ಲೇ ನೀವು ಹೆಚ್ಚಳ ಪಡಬೇಡಿ, ನಿಮ್ಮಲ್ಲೇ ದೊಡ್ಡ ಸ್ಥಿತಿಯನ್ನು ತೋರಿಸಿಕೊಳ್ಳಬೇಡಿ. ನೀವು ಹೆಚ್ಚಳ ಪಡುವಂಥದ್ದು ಕ್ರಿಸ್ತನಲ್ಲಿ ಮಾತ್ರವಿರಲಿ, ಆತನ ಶಿಲುಬೆಯ ವಿಷಯದಲ್ಲಿ ಮಾತ್ರವಿರಲಿ. ಆಗ ಅದು ನಿಮ್ಮನ್ನು ದೇವರಿಗೆ ಪ್ರಯೋಜನವಾಗಿ ಬದಲಾಯಿಸುತ್ತದೆ. ನಿಮ್ಮ ಮೂಲಕವಾಗಿ ದೇವರು ಮಹತ್ ಕಾರ್ಯಗಳನ್ನು ಮಾಡಿ ತನ್ನ ಉದ್ದೇಶಗಳನ್ನು ನೆರವೇರಿಸುತ್ತಾರೆ. ಆತನು ಆ ರೀತಿಯಾಗಿ ಉಪಯೋಗಿಸುವಾಗ ಈ ಘನ, ಮಾನ, ಗೌರವಗಳೆಲ್ಲವೂ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿಮಗೆ ಶ್ರೇಷ್ಠವಾಗಿಯೇ ದೊರಕಲಿದೆ. ಆ ರೀತಿಯ ಕ್ರಿಸ್ತನ ಶಿಲುಬೆಯಲ್ಲಿ ಹೆಚ್ಚಳ ಪಡುತ್ತಾ ಆತನಿಗೆ ವಿಧೇಯರಾಗಿ ಆತನ ಉದ್ದೇಶಗಳನ್ನು ನೆರವೇರಿಸುವಂತ ಸಮರ್ಪಣೆಯಿಂದ, ದೃಢತೆಯಿಂದ, ವೈರಾಗ್ಯದಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಅಪೊಸ್ತಲನಾದಂಥ ಪೌಲನಿಗೆ ಹೆಚ್ಚಳ ಪಡೋದಕ್ಕೆ ಅನೇಕ ವಿಷಯಗಳಿದ್ದವು. ನಮಗಿಂತಪ್ಪ ಎಷ್ಟೋ ಪಟ್ಟು ಐಶ್ವರ್ಯವಂತನು, ಎಷ್ಟೋ ಪಟ್ಟು ಜ್ಞಾನವಂತನು, ಎಷ್ಟೋ ವಿಷಯಗಳು ಅವನಿಗೆ ಇದ್ದರೂ ಕೂಡ ಅಪ್ಪ ಅದನ್ನೆಲ್ಲ ತಿರಸ್ಕರಿಸಿಬಿಟ್ಟು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮಾತ್ರ ನಾನು ಹೆಚ್ಚಳ ಪಡುತ್ತೇನೆಂಬುದಾಗಿ ಹೇಳಿರುವಾಗ ಆ ಮಾದರಿಯನ್ನು ನಾವು ಕೂಡ ಅನುಸರಿಸುವುದಕ್ಕೆ ಸಹಾಯ
ಸಹಾಯ ಮಾಡು. ಕೃಪೆಯನ್ನು ಅನುಗ್ರಹಿಸು. ನಾವು ಹೆಚ್ಚಳ ಪಡುವಂಥದ್ದು ನಿನ್ನಲ್ಲಿ ಮಾತ್ರವೇ ಕರ್ತ. ನಿನ್ನ ಹೊರತು ಬೇರೆ ಹೆಚ್ಚಳವೇ ಬೇಡ. ನಿನ್ನ ಹೊರತು ನಮಗೆ ಬೇರೆ ಘನತೆಯೇ ಇಲ್ಲ ಕರ್ತನೆ. ನೀನು ತೋರಿದಂಥ ಪ್ರೀತಿ ನಮಗೆ ಶ್ರೇಷ್ಠವಾದ್ದು. ಅದು ನಮ್ಮೊಂದಿಗೆ ಯಾವಾಗಲೂ ಇದ್ದರೆ ಸಾಕು ಎಂಬಂತ ಆ ದೃಢತೆಯಲ್ಲಿ ಜೀವಿಸತಕ್ಕೂ ನಿನ್ನ ಉದ್ದೇಶಗಳನ್ನು ನೆರವೇರಿಸತಕ್ಕೂ ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ಸಮರ್ಪಿಸಿ ಪ್ರಾರ್ಥಿಸ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರನ್ನಪ್ಪ ನಿನ್ನ ಕರಗಳು ಮುಟ್ಟಲಿ. ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಕರ್ತನೆ. ಅವರ ರೋಗದ ಬಂಧನಗಳು ಕಳಚಿ ಬೀಳಲಿ. ಜೀವಿತವನ್ನು ಬಾಧಿಸುತ್ತಿರುವಂಥ ರೋಗಗಳು ಈ ಸಮಯದಲ್ಲಿ ಬಿಟ್ಟು ಹೋಗಲೆಂಬುದ ಕಟ್ಟಲೆ ಕೊಡುತ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ರೋಗಾತ್ಮಗಳು ನೀಗಲಿ, ಪರಿಪೂರ್ಣವಾಗಿ ಗುಣವಾಗಲಿ. ಈ ಸಮಯದಲ್ಲಪ್ಪ ನೀನು ಕೊಡ್ತಿರುವಂಥ ಸ್ವಸ್ಥತೆಗಾಗಿ ಸ್ತೋತ್ರ. ಅದ್ಭುತಗಳನ್ನು ಮಾಡು, ಬಿಡುಗಡೆಗಳನ್ನು ಕೊಡು, ಅದ್ಭುತವಾದಂಥ ಜಯಗಳನ್ನು ಉಂಟು ಮಾಡು. ಮಾರ್ಗಗಳು ತೆರೆಯಲ್ಪಡಲಿ ಕರ್ತನೆ. ಗರ್ಭಫಲವನ್ನು ಅನುಗ್ರಹಿಸು, ಶ್ರೇಷ್ಠತೆಗಳನ್ನು ಉಂಟು ಮಾಡು. ಕುಟುಂಬಗಳಪ್ಪ ವೃದ್ಧಿಯಾಗಲಿ, ಅಭಿವೃದ್ಧಿ ಹೊಂದಲಿ. ನೀನು ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾತ್ಮನಿಲೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.